ಸರ್ ಅಷ್ಟು ಸರ್ ಈ ಕಡೆ ನೋಡ್ರಿ. ಬೇರೆ ಬೇರೆ ಎಲ್ಲರೂ ಪಾರ್ವತಿ ಶಿವರ ವಿವಿಧ ಇಲಾಖೆಗಳ ಅಡಿಯಲ್ಲಿ ಮಂಜೂರಾಗಿರ್ತಕ್ಕಂಥ ಹಲವಾರು ಕಾಮಗಾರಿಗಳ ಭೂಮಿ ಪೂಜಾ ಸಮಾರಂಭವು ಸನ್ಮಾನ್ಯ ಶ್ರೀ ಜೆ.ಟಿ. ಪಾಟೀಲ್ ಸಾಹೇಬರ ಒಂದು ಸಮ್ಮುಖದಲ್ಲಿ ಹಾಗೂ ಸನ್ಮಾನ್ಯ ಶ್ರೀ ಸದಪ್ಗೌಡ ನಂಗಾವಿ ಅವರು ಈ ಭೂಮಿ ಪೂಜಾ ಸಮಾರಂಭದಲ್ಲಿ ಮಂಗಳಾರತಿಯನ್ನು ಬೆಳಗುವುದರೊಂದಿಗೆ ಈ ಭೂಮಿ ಪೂಜಾ ಸಮಾರಂಭಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಕಾಮಗಾರಿ ಪರದೆಯನ್ನು ಸರಿಸುವುದರ ಮೂಲಕ ನಮ್ಮ ಎಡಹಳ್ಳಿ ತಾಲೂಕಿಗೆ ಮಂಜೂರಾಗಿರ್ತಕ್ಕಂಥ ಕಾಮಗಾರಿಗಳ ಒಂದು ಭೂಮಿ ಪೂಜಾ ಸಮಾರಂಭದ ಒಂದು ಉದ್ಘಾಟನೆ ಸನ್ಮಾನ್ಯ ಶ್ರೀ ಜೆ.ಟಿ. ಪಾಟೀಲ್ ಸಾಹೇಬ್ರವರಿಂದ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಗಣ್ಯರಿಂದ. ಫಲದಾಯಕ ನೀನೇ ವಿನಾಯಕ ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಸಿದ್ಧಿಸು ಯಮಗೆ ವಿನಾಯಕ ಕಾರ್ಯಸಿದ್ಧಿಸು ಯಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ
ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯಾರಂಭದಿ ಭಜಿಸುವೆ ನಿನ್ನ. ಅವರಿಗೆ ನಮ್ಮ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಶ್ರೀಯುತ ದೊಡ್ಡಣ್ಣ ದೇಸಾಯಿ ಅವರಿಗೆ ಅನೇಕ ಸಮಾಜದವ್ರು ಇದ್ದೀವಿ ನಾವೆಲ್ಲ. ಎಲ್ಲರೂ ಬೇರೆ ಊರಿನ ವಿಚಾರ ತೆಗೆದುಕೊಂಡಾಗ ಇಲ್ಲಿ ಇರುವಷ್ಟು ಸಾಮರಸ್ಯ ಯಾವ ಊರಿನಲ್ಲಿ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಅಂತ ಮಾತನಾಡ. ನೀವು ಹಿರಿಯರಿಗೆ ಕೊಡುವಂಥ ಗೌರವ, ಹಿರಿಯರ ಕಷ್ಟಪಟ್ಟು ನೀಡಲಾದ ರೀತಿಯಲ್ಲಿ ನೀವು ಇರುವಂಥದ್ದು, ಇದರ ಜೊತೆಗೆ ಊರನ್ನು ಇಡೀ ರಾಜ್ಯದಲ್ಲಿ ಗುರುತಿಸಿ ತೋರಿಸಿದ್ರು ನೀವು. ಇನ್ನು ಮೋಹನ್ ದೇಸಾಯಿ ಅವರು ಅಧ್ಯಕ್ಷರು ಅಂತ ಈ ಊರು ಇಷ್ಟು ಉತ್ತಮ ಊರು ಅಂತ ಅನಿಸ್ಕೊಳ್ಳಿಕ್ಕೆ ಡಾಕ್ಟರ್ ಎಂ.ಆರ್. ದೇಸಾಯಿ ಅವರು, ಎಸ್.ಟಿ. ಪಾಟೀಲರು, ಮೋಹನ್ ದೇಸಾಯಿ ಅವರು, ದೊಡ್ಡಣ್ಣ ದೇಸಾಯಿ ಅವರು, ಬಿ.ಎಂ. ದೇಸಾಯಿ ಅವರು, ಸದಪ್ಪ ನಂದಗಾರ್ ಆದಿಯಾಗಿ ವಿಶೇಷವಾಗಿ ವಾಲ್ಮೀಕಿ ಸಮಾಜದವರು ನಾನು ಭಾಳ ಗೌರವದಿಂದ ಅಭಿನಂದನೆ ಹೇಳ್ತೀನಿ. ಯಾಕಂದರೆ ಊರೊಳಗೆ ಇವರೇನೊಂದು ನಮ್ಮೂರೊಳಗೆ ಯಾವುದೇ ಸೆರೆ ಮಾಡಬಾರ್ದು, ಸೆರೆ ಕುಡಿಬಾರ್ದು, ಅಂಗಡಿಗಳೊಳಗೆ ಯಾವುದೇ ನಿಷೇಧಿತ ವಸ್ತುವನ್ನು ಮಾರಾಟ ಮಾಡಬಾರ್ದು ಅನ್ನುವಂಥ ತೀರ್ಮಾನ ತೆಗೆದುಕೊಂಡು ಅಷ್ಟೇ ಅಲ್ಲ, ಆ ಸಂದರ್ಭದೊಳಗೆ ಬಿಸ್ನಾಳ್ ಊರಿಗೆ ನಮ್ಮೂರಿಗೆ ಪೈಪೋಟಿ ಇತ್ತು 40-50 ವರ್ಷದ ಹಿಂದೆ. ಅವ್ರ ಊರಾಗ ಹೆಚ್ಚು ಬಿಟ್ಟಿದ್ದಾವೆ, ನಮ್ಮ ಊರಾಗ ಹೆಚ್ಚು ಬಿಟ್ಟಿದ್ದಾವೆ. ಅವ್ರ ಊರಾಗ ಹೆಚ್ಚು ಕುಡಿತಾರೆ, ನಮ್ಮ ಊರಾಗ ಹೆಚ್ಚು ಕುಡಿತಾರೆ ಅನ್ನುವಂಥದ್ದು ಇದ್ದದ್ದನ್ನು ಇವತ್ತು ಸಂಪೂರ್ಣವಾಗಿ ನಿರ್ಣಯ ಮಾಡಿ ಟೊಂಕ ಕಟ್ಟಿ ಇಡೀ ಊರನ್ನು ಸುಧಾರಣೆ ಮಾಡಲಿಕ್ಕೆ ಮೊದಲೇ ಬಹುಮಾನ ಇವತ್ತು ನಿಮ್ಮ ವಾಲ್ಮೀಕಿ ಸಮಾಜಕ್ಕೆ ನಾನು ಕೊಡ್ತೀನಿ ಅನ್ನುವಂಥ ಮಾತನ್ನು ಹಿರಿಯರು ಅದರೊಳಗೆ ವಿಶೇಷವಾಗಿ ಎಂ.ಆರ್. ದೇಸಾಯಿ ನೇತೃತ್ವದೊಳಗೆ ಶಿವನಗೌಡರು ಜೊತೆಗೆ ಅನೇಕ ಹಿರಿಯರೇನು ಕೈ ಜೋಡಿಸಿದ್ದೀರಿ, ಅದು ಈಗ ಸಫಲತೆಯನ್ನು ಕಾಣ್ತಾ ಇದೆ ಅನ್ನುವಂಥ ಮಾತನ್ನು ಹೇಳೋದ್ರ ಜೊತೆಗೆ ಹೆಚ್ಚಿನ ಸಂಖ್ಯೆಯೊಳಗೆ ಅಲ್ಪಸಂಖ್ಯಾತರು ಇದ್ದರೂ ಸಹಿತ ಊರೊಳಗೆ ಅದಾರೋ ಇಲ್ಲ ಅನ್ನೋ ರೀತಿಯೊಳಗೆ ಸಾಮರಸ್ಯದಿಂದ ಬಾಳೆ ಮಾಡಲಿಕ್ಕೆ ಇಟ್ಟಿದ್ದಾರೆ. ಕಾರಣ ಅಂದರೆ ನಮ್ಮ ಊರಿನ ವಾತಾವರಣ ಅವರಿಗೆ ಅನುದಾನ ಬರಬೇಕಾಗಿತ್ತು. ಈಗ 25 ಲಕ್ಷ ರೂಪಾಯಿ ಬರೆದು ಕೊಟ್ಟಿದ್ದೀನಿ, ಮಂತ್ರಿಗಳು ಬರೆದರೆ ಬಿಡುಗಡೆ ಆಗಿಲ್ಲ. ಅದು ಬಿಡುಗಡೆ ಆಯಿತು, ಸರಿ, ಬಿಡುಗಡೆ ಆಗಲಿಕ್ಕೆ ಮುಂದೆ ನನಗೆ ಏಪ್ರಿಲ್ ಮೇದವ್ರು ನಿಮ್ಮ MLA ಫಂಡ್ಗಳು ನಾನು ಮಂಜೂರು ಮಾಡಿಸ್ಕೊಡ್ತೀನಿ. ಅನುದಾನ ನಿಮಗೂ ಆಗೈತೆ ಅಂತ ತಿಳ್ಕೊಡ್ರಿ. ಈ ಬೋರ್ಡ್ ಬರಬೇಕಾಗಿತ್ತು, ಬಂದಿಲ್ಲ. ನಿಮ್ಮದು ಆಗಿ ಮೊದಲ ಮಂಜೂರು ಮಾಡಿಸಿದಾಗ ತೊಗೊಳ್ಳಿಲ್ಲ ನೀವು. ಈಗ ನೀವು ಭೂಮಿ ತೊಗೊಂಡ್ರಿ, ನಿಮ್ಮ ಹೆಸರು ಮಾಡ್ಕೊಂಡ್ರಿ, ಅನುದಾನ ಬಂದಿಲ್ಲ. ಅದಕ್ಕೆ ಒಟ್ಟಾರೆಯಾಗಿ ನಿಮಗೂ ಸಹಿತ ಅನುದಾನ ಮಾಡಿಸಿಕೊಡ್ತೀನಿ ಅನ್ನುವಂಥದ್ದು ಅದನ್ನು ಒಂದು ವಿನಂತಿ. ಇದೇನು ಪೈಪೋಟಿ ನಡೀತಾ ಇದೆ ಊರೊಳಗೆ. ಈಗ DMO ಬೋರ್ಡ್ ಹಾಕಿದ್ದೀರಿ, ಅಲ್ಲಿ ವಾಲ್ಮೀಕಿ ಸಮಾಜದವ್ರು ಹಾಕಿದ್ದಾರೆ, ಅವ್ರು ಹಾಕಿದ್ದಾರೆ, ಆಮೇಲೆ ನಮ್ಮ ದಲಿತ ಬಂಧುಗಳು ಹಾಕಿದ್ದಾರೆ. ಇದು ಊರಿನ ಬೆಳವಣಿಗೆಗೆ ಪೂರಕವಾದಂಥ ವಾತಾವರಣ ಅಲ್ಲ ಅಂತ ತಿಳ್ಕೊಂಡು ನನ್ನ ಅಭಿಪ್ರಾಯ ನಿಮಗೆ ಬಿಟ್ಟಿದ್ದರು. ಯಾಕಂದ್ರೆ ನಾವೆಲ್ಲರೂ ಯಾರೋ ಅರ್ಜಿ ಹಾಕಿ ಕೊಟ್ಟು ಬಂದಿರೋಂಗಿಲ್ಲ. ಎಲ್ಲ ಜಾತಿ ಧರ್ಮ ನಾವು ಮಾಡಿದ್ದು, ಮನುಷ್ಯರು ಮಾಡಿದ್ದೆವು. ಯಾರು ಅರ್ಜಿ ಹಾಕಿ ನಾವು ಮುಸ್ಲಿಮರು ಹೊಟ್ಟೆ ಹುಟ್ಟು ಬರಬೇಕು, ನಾವು ಲಿಂಗಾಯತ ಸಮುದಾಯ ಹೊಟ್ಟೆ ಹುಟ್ಟು ಬರಬೇಕು, ಅಥವಾ ನಾವು ದಲಿತರ ಮನೆಯೊಳಗೆ ಹುಟ್ಟು ಬರ್ಬೇಕಂತೇಳಿ ಅರ್ಜಿ ಹಾಕಿ ಬಂದಿರಿ ಯಾರೂ ಇಲ್ಲ. ಯಾರ ಮನೆಯೊಳಗೆ ಹುಟ್ಟಿರ್ತೀವೋ ಆ ಕುಟುಂಬದ ಜಾತಿ ಧರ್ಮ ನಮ್ಮ ಬೆನ್ನಿಗೆ ಬಂದದ್ದು. ಅದಕ್ಕೆ ನನ್ನೆಲ್ಲ ಪೈಪೋಟಿ ಬೇರೆ ಊರ ಏನು ಸಾಯಿಲ್ಲ ಅವರು ಇಲ್ಲ, ಅದನ್ನು ಮಾಡಿಬೇಡಪ್ಪ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ನಾನೆಲ್ಲ ಎಲ್ಲರೂ ನನ್ನ ಮಾತನ್ನು ಕೇಳ್ತಿದ್ರೆ ಯಾರ್ಯಾರು ಬೋರ್ಡ್ ತೆಗೆದು ಹಾಕ್ತಾರೆ. ಸಮಾಜದ ಅಲ್ಲಿ ಏನು ಯಾರ್ಯಾರು ಜಯಂತಿ ಬಂದಿರ್ತಾರೋ ಜಯಂತಿ ಟೈಮ್ದಾಗ ಹಾಕೋರಿ, ಬೇಡ ಅನ್ನೋದಲ್ಲ. 12 ತಿಂಗಳು ಅದಿರೋದು ನಡುವೊಂದು ಅಹಿತಕರ ಘಟನೆ ಆಗುವಂಥ ಸಂದರ್ಭ ನಡೆದಿತ್ತು. ಸರ್ಕಲ್ನಾಗ ಒಂದು ನಾವು ಹಾಕೋದು,
ಇಲ್ಲೊಂದು ನಮ್ದು ಹಾಕೋದು ಅಂತ ತಿಳ್ಕೊಂಡು ಏನು ಮಾಡ್ಲಿಕ್ಕತ್ತಿರಲಿಲ್ಲ. ನಿಮಗೇನು ಇದರಿಂದ ಲಾಭ ಆಕಿತ್ತು, ಅಭಿವೃದ್ಧಿ ಆಕಿತ್ತು, ಸಮಾಜಕ್ಕೆ ಏನಾದರೂ ದೊಡ್ಡ ಪ್ರಮಾಣದೊಳಗೆ ಕೊಡುಗೆ ಬರ್ತಿತ್ತು ಅಂತ ಮಾಡಿ ನನ್ನೇ ಬೇಡ ಅನ್ನೋದಿಲ್ಲ. ಇದು ಜಗಳಕ್ಕೆ ಕಾರಣ ಆಗ್ತೈತಿ. ಇದರ ಕಾರಣ ಮನುಷ್ಯರು ಸಣ್ಣವರಾಗ್ತೀರಿ, ಮನಸ್ಸನ್ನು ಸಾಲ ಮಾಡ್ಕೋತೀರಿ. ಇದು ಒಳ್ಳೆಯದಲ್ಲ ಅನ್ನುವಂಥದ್ದು ನನ್ನ ಹಿತನುಡಿ. ಬಾಕಿ ನಿಮ್ಗೆ ಬಿಟ್ಕೊಟ್ಟು ಸಮಾಜ, ಪ್ರತಿಯೊಂದು ಸಮಾಜ ಹಿರಿಯರಿಗೆ ನಾನೇನು ಒತ್ತಾಯ ಮಾಡ್ಲಿಕ್ಕೆ ಹೋಗೋದಿಲ್ಲ. ತಿಳುವಳಿಕೆ ಮೇಲೆ ನೀವು ಏನು ನಿರ್ಣಯ ತಗೋತಾರೆ ತಗೋರಿ. ನೀವು ಬಿಟ್ಟು ತೆಗೆದುಕೊಳ್ಳುವಂಥ ನಿರ್ಣಯಕ್ಕೆ ನಾವೇನು ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ಒಂದು ವಿಚಾರ ಮಾಡಿ. ಇನ್ನೂ BMJ ಸರ್ ಕನಸಿದೆ. ಏನಪ್ಪ ಅಂದ್ರೆ ನಮ್ಮೂರಲ್ಲಿ ಒಂದು ಅತ್ಯುತ್ತಮವಾದಂಥ ಗ್ರಾಮ ಪಂಚಾಯತಿ ಆಗಬೇಕು. ಅದಕ್ಕೆ ಈಗಾಗಲೇ 1.5 ಕೋಟಿ ರೂಪಾಯಿದು ಎಸ್ಟಿಮೇಟ್ ತಯಾರು ಮಾಡಿಸಿದ್ದೀವಿ. 70 ಲಕ್ಷ ರೂಪಾಯಿ ನಮ್ಮ ಇದರೊಳಗೆ ನಮ್ಮ ಹಟ್ಟಿ ಗೋಲ್ಡ್ ಕಂಪ್ನಿಯಿಂದ 70 ಲಕ್ಷ ರೂಪಾಯಿ ಮಂಜೂರು ಮಾಡಿಸಿದ್ದೀನಿ. ಇನ್ನೊಂದು ವಾರದೊಳಗೆ ನಾನು ಬಿಡುಗಡೆ ಮಾಡಿಸ್ತೀನಿ. 10 ಲಕ್ಷ ರೂಪಾಯಿ ನಾನು MLA ಫಂಡ್ನಿಂದ ಕೊಟ್ಟಿದ್ದೀನಿ. 40 ಲಕ್ಷ ರೂಪಾಯಿ ನಿಮಗೆ ಆಟೋಮೆಟಿಕ್ ಆಗಲಿ ಈ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದ ಬರ್ತೈತಿ. ಅದನ್ನು ಪ್ರಿಯಾಂಕಾ ಖರ್ಗೆ ಅವರಿಗೆ ಪರ್ಸ್ನಲ್ಲಾಗಿ ಭೇಟಿಯಾಗಿ ವಿನಂತಿ ಮಾಡ್ಕೊಂಡಿದ್ದೀನಿ. ನಮ್ಮೂರೊಳಗೆ ಕನಿಷ್ಠ 1.5 ಕೋಟಿ ರೂಪಾಯಿ ಗ್ರಾಮ ಪಂಚಾಯತ್ ಕಟ್ಟಡ ಮಾಡಬೇಕಾಗೈತಿ. ನೀವು ಹೆಚ್ಚು 1 ಕೋಟಿ ಅನುದಾನ ಕೊಡಿ ಅಂತ ತಿಳ್ಕೊಂಡು ಅವ್ರು ಕೇಳಿದ್ದೀನಿ. ನಾನು ಎಷ್ಟು ಕೊಡ್ತಾರೋ ನೋಡೋಣ. ಕೊಡ್ಲಿಕ್ಕೂ ಅದು 70, 41, 10 ನಂತರ ನಾನು ಕೊಟ್ಟಂತ 20, 120 ಆಯ್ತು. ಇನ್ನು 30 ಲಕ್ಷ ಏನು ಅನುದಾನ ಕೊಟ್ಟು ಬಿಡ್ತೈತಿ. ಯಾವ ರೀತಿಯಾಗಿ ತುಂಬಿ ಅದನ್ನು ಒಳ್ಳೆಯ ಪಂಚಾಯತಿ ಕಟ್ಟಡ ನೀವೇನು ಮಾಡ್ಲಿಕ್ಕೆ ತೀರ್ಮಾನ ತೆಗೆದುಕೊಂಡ್ರೆ ಅದಕ್ಕೆ ನಿಮ್ಮ ಸಂಪೂರ್ಣ ಸಹಕಾರ ಇದೆ ಅನ್ನುವಂಥ ಮಾತನ್ನು ಹೇಳಿ ಕೆಲಸ ಮಾಡಿ. ಎಲ್ಲಿ ಉತ್ತಮ ಹುಲ್ಕೋಟಿಗೆ ಹೋಗಿ ಹೋಗಿ ಬರೋಕ್ಕೆ ಹೇಳಿದೆ ನಾನು. ಹುಲ್ಕೋಟಿಗೆ ಹೋಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೋಗಿ ನೋಡಿ ಬಂದಿದ್ದಾರೆ. ಅದೇ ರೀತಿಯೊಳಗೆ ಕಟ್ಟಬೇಕು ಅಥವಾ ಇನ್ನು ಅದಕ್ಕಿಂತಲೂ ಒಂದು ಗುಂಜಿ ಚಲೋನೇ ಯಾಕೆ ಕಟ್ಟಬಾರ್ದು ನೀವು ಅನ್ನುವಂಥದ್ದು ನನ್ನ ವಿಚಾರ ಇದೆ. ಅದಕ್ಕೆ ಆ ಕೆಲಸನೂ ಮಾಡಬೇಕು. ಒಟ್ಟಾರೆಯಾಗಿ ಯಾರು ಯಾವುದೇ ಸಭೆ ಸಮಾರಂಭದೊಳಗೆ ಯಾವಾಗಲೂ ನಮ್ಮೂರು ಜನ ಸೇರ್ತೀರಿ. ಆದರೆ ಇವತ್ತು ಹೆಣ್ಮಕ್ಳು ಒಂದಿಷ್ಟು ಕಲಿಸ್ಬೇಕಾಗಿತ್ತು. ನೀವು ಬರೀ ಗಂಡಸರಷ್ಟೇ ಬಂದುಬಿಟ್ಟಿದ್ದೀರಿ. ಹೆಣ್ಮಕ್ಳು ಕಲಿಸಿದ್ರೆ ಅವ್ರಿಗೂ ಮಾಹಿತಿ ಹೋಗ್ಕತಿ. ಕುಂತ್ಕೊಂಡು ಮಾತಾಡ್ತಾರೆ. ಕಟ್ಟಿಗೆ ಕುಂತಾಗಪ್ಪ ಹಿಂಗೆ ಸಿದ್ದರಾಮಯ್ಯನವ್ರ ಸರ್ಕಾರ ಹಿಂಗೆ ಮಾಡ್ತಿ, JT ಪಾಟೀಲ್ MLA ಹಿಂಗೆ ಮಾಡಿದರು, ಈ ಸಲ ನಮ್ಮೂರು ಕೊಟ್ಟ ನೋಡೋದು ತಿಳ್ಕೊಂಡು ಮಾತಾಡ್ಲಿಕ್ಕೆ ಹಚ್ತಾನಕತ್ತಿ ಅವರು. ಆಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಅವ್ರಿಗೆ ಯಾಕೆ ಕೊಟ್ಟರು, ನಿಮಗೆ ಅವ್ರ ಹೆಸರಲ್ಲಿ ಯಾಕೆ ಕೊಟ್ಟರು, ನಿಮ್ಮ ಹೆಸರಲ್ಲಿ ಯಾಕೆ ಕೊಡಲಿಲ್ಲ ಅನ್ನೋದಕ್ಕೆ ಅದು ನಿನ್ನ ಆಸ್ತಿ ನೋಂದಣಿ ಮಾಡೋದು ಸಹಿತ ಹೆಣ್ಮಕ್ಳ ಹೆಸರಲ್ಲಿ ಆಗ್ಬೇಕತ್ತಿನ ಮ್ಯಾಲೆ. ಗಂಡಸರ ಹೆಸರಲ್ಲಿ ಮಾಡಿದರೆ ನೋಡ್ತಾರೆ ದಿನಂಪ್ರತಿ ಪೇಪರ್ನಾಗ ಓದ್ತಿರು ಕೊಡುತ್ತಾ ಮತ್ತೊಂದು ಮುಗಿದೊಂದು ಮಾಡಿ ಅದನ್ನು ಆಸ್ತಿ ಹಾಳು ಮಾಡ್ತಾರೆ ಅಂತ ತಿಳ್ಕೊಂಡಾಗ ಮಹಿಳೆಯರ ಹೆಸರಲ್ಲಿ ಇವತ್ತು ಆಸ್ತಿ ಮನೆ ಆಶ್ರಯ ಮನೆ ಇರ್ಬೋದು, ಮತ್ತೊಂದು ಇರ್ಬೋದು ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಈ ಕಾರ್ಯಕ್ರಮವನ್ನು ಸಹಿತ ಮಹಿಳೆಯರು ಅವರು ಸಂಸಾರ ಏನು ನಡೆಸ್ತಾರ ಅದರೊಳಗೆ ಭಾಳ ನೀವು ದುಡಿದು ಎಷ್ಟು ಕೊಡ್ತಿರೋ ಮನೆಗೆ ಗೊತ್ತಿಲ್ಲ, ನೀವು ಎಷ್ಟು ಕೊಡ್ತಿರೋ ಗಂಡಸರಿಗೆ ಗೊತ್ತಿಲ್ಲ. ಸಂಸಾರ ನಡೆಸೋರು ಮಹಿಳೆಯರು ಅನ್ನುವಂಥ ಮಾತನ್ನು ಹೇಳ್ತೀನಿ. ಯಾವುದೇ ಅರ್ಥಶಾಸ್ತ್ರದಕ್ಕಿಂತಲೂ ಕಡಿಮೆ ನಮ್ಮ ಗ್ರಾಮೀಣ ಭಾಗದ ಮಹಿಳೆಯರು ಅಷ್ಟು ನಿರಕ್ಷರ ಇರ್ಬೋದು, ಅಷ್ಟು ಸುಂದರವಾಗಿ ಕುಟುಂಬದ ನಿರ್ವಹಣೆಯನ್ನು ಮಾಡ್ಕೊಂಡು ಹೋಗುವಂಥ ಶಕ್ತಿ ಅವರಲ್ಲಿ ಇದೆ ಅನ್ನುವಂಥ ಮಾತನ್ನು ಸಹಿತ ಹೇಳಿ ಕೆಲಸ ಮಾಡ್ತೀನಿ. ಇನ್ನೂ ಊರು ಸ್ವಚ್ಛವಾಗಿಡ್ರಿ. ಆಮೇಲೆ ಯಾವುದಾದ್ರೂ ಅಂಗಡಿ ಒಳಗೆ ಮತ್ತು ಗುಟ್ಕ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರೆ, ಸೆರೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರೆ ನಾಳೆ ಅಕಸ್ಮಾತ್ ಏನಾದರೂ ಇಲಾಖೆಯವರು ರೇಡ್ ಮಾಡಿ ಹಿಡಿದ್ರೆ ಅವಾಗ ಬಿಡಿಸ್ಲಿಕ್ಕೆ ನನ್ನ ಕಡೆ ಬರಬೇಕು. ಸೂಚವಾಗಿ ಹೇಳಿರ್ತೀನಿ ನಾನು. ನಾನೇನು ಹೋಗಿ ಹಿಡಿದ್ರಪ್ಪ ಅಂತ ಹೇಳೋದಿಲ್ಲ. ಅದನ್ನು ಬಂದು ರೇಡ್ ಮಾಡಿ ಅದನ್ನು ಹಿಡಿದ್ರಂದ್ರೆ ಅವು ಯಾವ ಭ್ರಮ ಬಂದು ಹೇಳಿದ್ರು ನಾನು ಹೇಳಕ್ಕೆ ಹೋಗೋದಿಲ್ಲ. ಅದರ ಕೈ ಅನುಭವ ನೀವು ಉಳಿಬೇಕಾಗ್ತದೆ. ಏನೋ ಒಂದು ಉತ್ತಮವಾದಂಥ ಊರಿನ ಒಂದು ವ್ಯವಸ್ಥೆ ಉಳಿಸ್ಕೊಂಡು ಬಂದಿದೆ. ಅದಕ್ಕೆ ವ್ಯತಿರಿಕ್ತವಾಗಿ ಯಾರಾದರೂ ಒಬ್ಬೊಬ್ಬರು ಅಥವಾ ಅಂಗಡಿಯವರು ಮತ್ತೊಬ್ಬರು ಲಾಭಕ್ಕಾಗಿ ಜನರ ಹಾನಿ ತಪ್ಪಿಸಿದ್ರಂದ್ರೆ ಅದರ ಹೊಣೆ ನೀವು ಹೊರಬೇಕಾಗತ್ತೆ ಅನ್ನುವಂಥ ಮಾತನ್ನು ಸಹಿತ ಈ ಕೆಲಸ ಮಾಡಿ ನಾನು ಈ ಸರಿ ನಮ್ಮೂರೊಳಗೆ ಎಷ್ಟು ಮೋಟ್ರ್ ಸೈಕಲ್ ಅದಾವೆ, ಎಷ್ಟು ಟ್ರ್ಯಾಕ್ಟರ್ ಅದಾವೆ, ಎಷ್ಟು ವಾಹನಗಳದಾವೆ, ಯಾರ್ಯಾರಿಗೆ ಲೈಸೆನ್ಸ್ ಇಲ್ಲ. ನೀವು ಪುಕ್ಕಟ್ಟಿಯಾಗಿ ಲೈಸೆನ್ಸ್ ಹಿಂದಕ್ಕೊಮ್ಮೆ 1000 ಮಂದಿ ಕೊಡಿಸಿದ್ದೀನಿ. 1000 ಮಂದಿ ಕೊಡಿಸಿ ಈಗೂ ಸಹಿತ ಎಲ್ಲರಿಗೂ ಲೈಸೆನ್ಸ್ ಕೊಡಿಸುವಂಥ ಇದನ್ನು ಹಾಕ್ಕೊಡ್ತೀವಿ, ಕಾರ್ಯಕ್ರಮ ಹಾಕ್ಕೊಡ್ತೀವಿ.
ಅದನ್ನು ರೆವಿನ್ಯೂ ಇಲಾಖೆಯಿಂದ ಏನೇನು ಆಗಬೇಕು, ಯಾರಿಗಿನ್ನೂ ರೇಷನ್ ಕಾರ್ಡ್ ಸಿಕ್ಕಿಲ್ಲ, ಪೆನ್ಷನ್ ಅರ್ಹರಿದ್ದವ್ರು ಸಿಕ್ಕಿಲ್ಲ, ಅಥವಾ ಗೃಹಲಕ್ಷ್ಮಿ ಸಿಕ್ಕಿಲ್ಲ ಅರ್ಹತೆ ಇದ್ದವರು ಅಂಥವ್ರು ಸಹಿತ ಲಿಸ್ಟ್ ಮಾಡಿ ಅವ್ರಿಗೂ ಕೊಡಿಸುವಂಥ ಕೆಲಸ ನಮ್ಮ ಕಾರ್ಯಕರ್ತರು ಮಾಡಬೇಕತಿ, ಮಾಡ್ತಾರೆ ಅನ್ನುವಂಥದ್ದನ್ನು ಸೂಚನೆ ಹೇಳೋದ್ರ ಮುಖಾಂತರ ಬೇಗನೆ ಪಂಚಾಯಿತಿ ಕಟ್ಟೋದು ಕೆಲಸ ಪ್ರಾರಂಭಿಸಿ. ಸರ್, ನಾನು ಪ್ರಿಯಾಂಕಾ ಖಾರ್ಗೆ ಅವರು ವಿನಂತಿ ಮಾಡಿಕೊಟ್ಟೆ, ಈ ಅಧಿವೇಶನ ಮುಗಿದ ನಂತರ ಬಂದ ನಂತರ ಪ್ರಿಯಾಂಕಾ ಖಾರ್ಗೆ ಅವರನ್ನು ಅಡಿಗಲ್ಲಿಗೆ ಕರೆಸ್ಬೇಕನ್ನೋ ವಿಚಾರ ಇದೆ ನನಗೆ. ಆ ಕ್ಷಣಗಳು ನಿಮ್ಮದು ಯಾವುದು ಕಟ್ಟಡದ ನೀಲಿ ನಕ್ಷೆ ಯಾವ್ದು ಮಾಡಬೇಕು ಅನ್ನುವಂಥದ್ದು ಫೈನಲ್ ಮಾಡಿ ಇಟ್ಕೊಳ್ರಿ, ಅದನ್ನು ಮಾಡೋಣ ಅನ್ನುವಂಥ ಮಾತನ್ನು ಸಹಿತ ಹೇಳಿ, ಇದರ ಉಪಯೋಗ ಅದನ್ನು ಚಲವಾದಿ ಸಮಾಜದವರು ನಿಮಗೆ 10 ಲಕ್ಷ ದೇವರು ದುರ್ಗಾದೇವಿ ಅಂತ ಆಗಿದೆ, ದೇವಸ್ಥಾನಕ್ಕೆ ಉಪಯೋಗ ಮಾಡ್ತಿರೋ ಅಥವಾ ಮತ್ತೆ ಅದರ ಕೆಲಸ ಉಪಯೋಗ ಮಾಡಿ. ಸುರೇಶ್ ಯಾವುದೋ ಹೇಳಿದ್ರು ನೋಡಿ, ಯಾವುದೋ ಇದಕ್ಕಂತ ದೇವಸ್ಥಾನಕ್ಕೆ ನೀವು ಮಾಡ್ತೀವಿ, ಅದನ್ನು ಇವರು ಮಾದಿ ಸಮಾಜದವರು ನೀವು ದೇವಸ್ಥಾನಕ್ಕೆ ಮಾಡ್ತೀವಿ. 6 ಲಕ್ಷದ್ದು ನಿಮ್ಮ ಇದರ ಮುಂದೆ ಇದಾಗಿದೆ, ಸಮುದಾಯ ಭವನ ಮುಂದೆ ಕಾಂಕ್ರೀಟ್ ರಸ್ತೆ ಮಂಜೂರು ಮಾಡಿದ್ದೆ. ನಿಮಗೆ 16 ಲಕ್ಷ ಆಗಿದೆ, ಅವ್ರಿಗೆ 10 ಲಕ್ಷ ಆಗಿದೆ. ನಮ್ಮ ಇವರಿಗೆ 14 ಚಿಲ್ಲರಾಗಿ ಮತ್ತು 5 ಲಕ್ಷದೊಂದು ಏನು ದುರ್ಗಾದೇವಿ ದೇವಸ್ಥಾನಕ್ಕೆ ಮಂಜೂರಾಗಿದೆ. ನಿಮ್ಮನ್ನಪ್ಪ ಏನದು ದುರ್ಗೊಂದು ಗುಡಿಗೆ